ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಏನಪ್ಪಾ ಸಮಾಚಾರ ಅಂದರೆ ಎಲ್ಲರೂ ಥರ ನಾವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ದೀವಿ. ಆ ಯೂಟ್ಯೂಬ್ ಚಾನಲಲ್ಲಿ ಅರ್ನಿಂಗ್ ಬರುತ್ತೆ ಅಂತ ತುಂಬ ಕಾಯ್ತಾ ಇದ್ದೀವಿ. ಬಟ್ ಆದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾಕೆ ಅಂತಂದರೆ ಅದು ಚಾನಲ್ ಮಾನಿಟೈಸಿಗೆ ಬಂದಿದೆ. ವ್ಯೂಸ್ ಬರಬೇಕು, ಮಾನಿಟೈಸ್ ಆಗಬೇಕು. ಒಂದು 3,000 ಮಿನಿಟ್ ಅಂತ ಇದೆ. ಅದು ಫೈನಲ್ ಆಗಿಲ್ಲ, ಇನ್ನು ಸಬ್ಸ್ಕ್ರೈಬರ್ ಆಗಿದ್ದಾರೆ. ವಿಷಯ ಏನಪ್ಪಾ ಅಂತಂದರೆ ಎಂತೆಂಥವರು ಏನೇನೋ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಾಕ್ತಿರ್ತಾರೆ. ಅದರಿಂದ ಸಂಪಾದನೆ ಮಾಡಿ ಕಾರ್ ತಗೊಂಡೆ, ಬೈಕ್ ತಗೊಂಡೆ, ಫ್ಲೈಟ್ ತಗೊಂಡೆ ಅಂತ ಯಾರು ಹೇಳಿಲ್ಲ. ಬಟ್ ಕಾರು, ಬೈಕು, ಮನೆ ತಗೊಂಡೆ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ನಾವು ಏನೂ ತಗೊಳ್ಳೋದು ಬೇಡ, ಇರೋ ದುಡ್ಡಿಗೆ ಬಡ್ಡಿ ಕಟ್ಟಿದ್ರೆ ಸಾಕಲ್ಲಪ್ಪ ಅಂತ ಅನ್ಕೊಂಡಿದೀವಿ. ಯಾಕೆಂದ್ರೆ ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಮಾಡಿದೀನಿ, ಮತ್ತೆ ಸಣ್ಣ ಪುಟ್ಟ ವರ್ಕ್ಗಳು ಮಾಡ್ತಾ ಇದ್ದೀನಿ. ಬಟ್ ಕಮಿಟ್ಮೆಂಟ್ ತುಂಬಾ ಇದೆ. ಕಮಿಟ್ಮೆಂಟ್ ನ ತೀರ್ಸ್ಕೊಳ್ಳೋಣ ಅಂತ ಸಣ್ಣದಾಗ ಏನೋ ಒಂದು ಇನ್ಕಮ್ ಬರಲಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ, ಬರೀ ಜಸ್ಟ್ ಒಂದು ಖರ್ಚಿಗೆ ಮೇಂಟೈನ್ ಆಗಲಿ ಅಂತ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ರೆ ಯಾರೂ ಕೂಡ ವ್ಯೂಸ್ಗಳನ್ನ ನೋಡಲ್ಲ. ಬಟ್ ಬೇರೆ ಅದೇ ಹುಡುಗಿರಿ ಏನೋ ಮಾಡಿಬಿಟ್ಟು ಕೆಕೆ ನಕ್ಬಿಟ್ಟು ಅಲ್ಕಿಸ್ತ್ರೆ ಸಾಕು, ಎಲ್ಲರೂ ನೋಡ್ತಿರ್ತಾರೆ. ಹುಡುಗರು ಮಾಡಿದ್ರೆ ಯಾರು ನೋಡಲ್ಲ. ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಹೇಳ್ತೀನಿ ಕೇಳಿ. ಕನ್ನಡ ಸಿನಿಮಾಗಳನ್ನೂ ಅಷ್ಟೇ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ತಮಿಳು, ತೆಲುಗು, ಮಲಯಾಳಿ ಸಿನಿಮಾಗಳಿಗೆಲ್ಲ ಜಾಸ್ತಿ ದುಡ್ಡು ಕೊಟ್ಟು ಅದಕ್ಕೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ ಶೋಗೆ ಹೋಗಿ ಕುತ್ಕೊಂಡು ನೋಡ್ತೀರಾ. ಅದೇ ಕನ್ನಡ ಸಿನಿಮಾಗಳಿಗೆ 10 ಗಂಟೆ ಶೋ ಕೊಟ್ಟರು ಬಂದು ನೋಡಲ್ಲ. ಮಧ್ಯಾಹ್ನ 1 ಗಂಟೆ ಶೋ ಕೊಟ್ಟರು ಬಂದು ನೋಡಲ್ಲ. ಕೇಳಿದ್ರೆ ಅದು ಚೆನ್ನಾಗಿರಲ್ಲ, ಇದು ಚೆನ್ನಾಗಿರಲ್ಲ, ಮೇಕಿಂಗ್ ಚೆನ್ನಾಗಿರಲ್ಲ ಅಂತ ಹೇಳ್ತೀರಾ. ನೀವು ಬಂದು ಸಿನಿಮಾ ನೋಡಿ, ಒಂದು ಸಿನಿಮಾದಲ್ಲಿ ದುಡ್ಡು ಕೊಟ್ಟರೆ ನೆಕ್ಸ್ಟ್ ಸಿನಿಮಾದಲ್ಲಿ ನಾವು ಕೂಡ ಚೆನ್ನಾಗಿ ಮೇಕಿಂಗ್ ಮಾಡಿ, ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿ, ಚೆನ್ನಾಗಿ ಅದ್ಭುತವಾಗಿ ಸಖತ್ತಾಗಿ ನಿಮ್ಗೆ ಇಷ್ಟ ಆಗೋ ಥರ ಸಿನಿಮಾಗಳನ್ನ ಮಾಡ್ಬೋದು. ನೀವು ಸಿನಿಮಾನೇ ನೋಡಲಿಲ್ಲ ಅಂತಂದ್ರೆ, ಫಸ್ಟಲ್ಲೇ ನಾವು ಸೋತು ಅಂತಂದ್ರೆ ಸೆಕೆಂಡ್ ಹೆಂಗೆ ಗೆಲ್ಲಕ್ಕಾಗುತ್ತೆ? ಇವತ್ತು ಯಾರ್ಯಾರು ದೊಡ್ಡ ಸ್ಟಾರ್ ಆಗಿದ್ದಾರೋ ಎಲ್ಲರೂ ಕೂಡ ಚಿಕ್ಕದಾಗಿ ಬಂದು ಮೇಲ್ಗಡೆ ದೊಡ್ಡ ಸ್ಟಾರ್ ಆಗಿರೋದು. ಹಾಗಾಗಿರೋದ್ರಿಂದ ತಾವೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಕೇಳ್ತಾ ಇರೋದು, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ, ಉಳಿಸಿ, ಬೆಳೆಸಿ. ಆಮೇಲೆ ಯೂಟ್ಯೂಬಲ್ಲೂ ಅಷ್ಟೇ ಲಾಗರ್ಸ್ಗಳು ಏನು ಮಾಡ್ತಿರ್ತಾರೆ, ಎಲ್ಲರೂ ಮಾಡ್ತಿದ್ದಾರೆ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಬಟ್ ನಮ್ಮ ಚಾನಲ್ನು ಕೂಡ ಆದಷ್ಟು ನೋಡಿ. ದೊಡ್ಡ ವಿಡಿಯೋಗಳು ಬಿಟ್ಟರೆ ಓಡೋದೇ ಇಲ್ಲ. ಬರೀ ಒಂದು 20, 30, 50 ವ್ಯೂಸ್ ಬಂದರೆ ಹೈಯೆಸ್ಟ್. ಅದೇ ಒಂದು ಹುಡುಗಿ ಆದ್ರೆ ಸುಮ್ಮನೆ ಒಂದು ಸಣ್ಣ ಜಲಕ ತರ್ತಾರಲೆ ತರ ಕೂತಿರ್ತಾರ, ಏನೋ ಒಂದು ಮಾಡಿ ಬಿಟ್ಬಿಡ್ತಾಳೆ. ಆ ಹುಡುಗಿ ಏನೋ ಒಂದು ಮಾಡಿದ್ರೆ ಅದನ್ನ ತುಂಬಾ ಏನು ಒಂದು 1 ಡೇ 2 ಡೇಸ್ 3 ಡೇಸ್ಗೆಲ್ಲ ಮಿಲಿಯನ್ ಕ್ರಾಸ್ ಆಗುತ್ತೆ, ಖುಷಿ ಆಗುತ್ತೆ, ಸಬ್ಸ್ಕ್ರೈಬರ್ ರೈಸ್ ಆಗ್ಬಿಡ್ತಾರೆ. ಬಟ್ ಹುಡುಗರಿಗೆ ಎಷ್ಟೊಂದು ಎಫರ್ಟ್ ಹಾಕಿದ್ರು ಕೂಡ ಬರಲ್ಲ. ದಯವಿಟ್ಟು ಪ್ಲೀಸ್ ಹುಡುಗಿ ಏನದೆಲ್ಲ ಬಿಟ್ಬಿಟ್ಟು ಸಿಕ್ಕ ತಕ್ಷಣನೇ ಯಾವ್ದೊಂದು ವಿಡಿಯೋ ಬಂದಿದೆ ಅಂದ್ರೆ, ಏನೋ ಮಾಡಿದ್ದಾರೆ ಅಂದ್ರೆ ನಾವು ಟೈಮ್ ವೇಸ್ಟ್ ಮಾಡಿ ನಮ್ಮ ಕೆಲಸಗಳನ್ನು ಬಿಟ್ಟು ಒಂದು ಮಾಡಿರ್ತೀವಿ. ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲರ ಹತ್ರನು ಪ್ಲೀಸ್ ರಿಕ್ವೆಸ್ಟ್, ಯಾವುದೇ ವಿಡಿಯೋಗಳು ಬಂದ್ರು ಅಟ್ಲೀಸ್ಟ್ 1 ಮಿನಿಟ್ 2 ಮಿನಿಟ್ ನೋಡಿ. ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಬೇಡ, ಪರವಾಗಿಲ್ಲ. ಅಟ್ಲೀಸ್ಟ್ 1 ಮಿನಿಟ್ 2 ಮಿನಿಟ್ ನೋಡಿದ್ರೆ ತಾನೇ ಗೊತ್ತಾಗೋದು ನಾವು ಏನ್ ಮಾಡಿದೀವಿ ಅಂತ. ಹಾಗಾಗಿ ತಮ್ಮೆಲ್ಲರ ಹತ್ರ ಕೇಳ್ಕೊಂತಿರೋದಿಷ್ಟೇ. ಪ್ಲೀಸ್ ನಮ್ಮ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ನಾನು ನಿಮ್ಮ ಪ್ರೀತಿಯ ವಿಜಯ್ ಖಿಲಾರ.